ಪ್ರಿಯ ಸ್ನೇಹಿತರೆ, ನಮಸ್ಕಾರ. ಬಹಳ ವಿಚಾರಗಳನ್ನು ಮಾಡ್ತಾ ಹೋದಾಗ ಜೀವನದಲ್ಲಿ ಏನೆಲ್ಲ ಪಾತ್ರಗಳನ್ನು ಮಾಡಬೇಕು, ಎಷ್ಟು ಪಾತ್ರಗಳು ಇನ್ನೂ ಬಾಕಿ ಇವೆ, ಎಷ್ಟೆಲ್ಲ ತಿರುಗಾಡಿದ್ವಿ ಅನ್ನೋದು ಮುಖ್ಯ ಅಲ್ಲ. ಮುಂದೆ ಏನು ಮಾಡಬೇಕು, ಹೇಗೆ ಬದುಕಬೇಕು ಅನ್ನೋದೇ ಬಹಳ ಮುಖ್ಯವಾದ ವಿಷಯ. ಒಂದಷ್ಟು ಟಿ ವಿ ಮಾಧ್ಯಮಗಳಲ್ಲಿ, ಬರವಣಿಗೆಯಲ್ಲಿ ಹಲವಾರು ದೇಶಗಳ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥದ್ದು, ಓದಿರ್ತಕ್ಕಂಥದ್ದು ಎಲ್ಲವೂ ಒಂದು ಹಂತದವರೆಗೆ ಆದರೆ ಇನ್ನು ಮುಂದೆ ನಾವು ಹೇಗೆ ಬದುಕಬೇಕನ್ನೋದು ಮತ್ತೊಂದು ಪರ್ವ ಆರಂಭ ಆದಂತೆ. ಪ್ರಿಯ ಸ್ನೇಹಿತರೆ, ಯಾವತ್ತೂ ನಮ್ಮಗಳಿಗೆ ತೃಪ್ತಿ ಅನ್ನೋದು ಯಾವತ್ತೂ ಇರೋದಿಲ್ಲ. ಸಂಪಾದನೆ ಮಾಡಬೇಕು, ಇನ್ನಷ್ಟು ಮಾಡಬೇಕು, ಮತ್ತಷ್ಟು ಮಾಡಬೇಕು ಅಂತಂತ ಅಡ್ಡದಾರಿ ಹಿಡಿದು ಹೋಗುವ ಹಲವಾರು ಅಧಿಕಾರಿಗಳನ್ನು, ಅಮಾಯಕ ಜನರಿಗೆ ಮೋಸ ಮಾಡಿ ಅವರಿಂದ ಲಂಚ ಪಡೆದು ತಾವು ಒಂದೊಳ್ಳೆ ಪೊಸಿಷನ್ಗೆ ಬಂದಿರತಕ್ಕಂಥ ಅಧಿಕಾರಿಗಳನ್ನು ಕಂಡಾಗ ನಖಶಿಖಾಂತ ಹುರಿದುಕೊಂಡು ಹಲವಾರು ಬಾರಿ ಅವರ ಬಗ್ಗೆ ಖಾರವಾಗಿ ಬರೆದಿರ್ತಕ್ಕಂಥ ನಾನು ಬಂಧುಗಳೇ, ಯಾವತ್ತೂ ನಾನು ಅವರನ್ನು ಕ್ಷಮಿಸೋದೇ ಇಲ್ಲ, ಕ್ಷಮಿಸುವ ಮಾತೇ ಇಲ್ಲ. ಅದೆಷ್ಟೋ ರೈತರು, ಕಾರ್ಮಿಕರು ತಮ್ಮ ರಕ್ತವನ್ನು ಬಸಿದು ಕೆಲಸ ಮಾಡಿ ಅವರ ಶ್ರಮಕ್ಕೆ ತಕ್ಕ ಫಲ ಕೇಳುವಾಗ ಆ ಫಲಕ್ಕೆ ಒಂದು ತುಚ್ಛ ಮನೋಭಾವನೆಯಿಂದ ಕಿಂಡಲ್ ಮಾಡಿ ನಗೋದಿದೆಯಲ್ಲ, ಅದು ಎಲ್ಲರಿಗೂ ಇರುತ್ತದೆ. ಅದು ವಿಶೇಷವಾಗಿ ನನ್ನಂಥ ಒಬ್ಬ ಈ ಅವ್ಯವಸ್ಥೆಗಳ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಮನುಷ್ಯರಿಗೆ ಅದು ಸಹಜ. ಒಬ್ಬ ಪತ್ರಕರ್ತನಾಗಿ ನಾನು ಸದಾ ಹಲವಾರು ಜನರ ವಿರುದ್ಧವಾಗಿ ಬರೆದಿದ್ದೇನೆ, ಹಲವಾರು ಬಾರಿ ಸರ್ಕಾರಗಳ ವಿರುದ್ಧವಾಗಿ ಬರೆದಿದ್ದೇನೆ. ವ್ಯಕ್ತಿಗಳ ವೈಯಕ್ತಿಕ ವಿಚಾರವನ್ನು ಹೊರತುಪಡಿಸಿ ಅವರು ಮಾಡುವ ಸಾಮಾಜಿಕ ಈ ಧೋರಣೆಗಳನ್ನು ನಾನು ಕಟುವಾಗಿ ಟೀಕಿಸಿದ್ದೇನೆ. ಇಲ್ಲಿವರೆಗೆ ಒಂದೆರಡು ಪುಸ್ತಕಗಳನ್ನು ಬರೆದಿದ್ದೇನೆ. ಬರಿಬೇಕಾದದ್ದು, ಹೊರಬರಬೇಕಾದದ್ದು ಹಲವಾರು ಪುಸ್ತಕಗಳು ಇನ್ನೂ ಹಾಗೆ ಉಳ್ಕೊಂಡಿವೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದಾಗ, ಈ ವ್ಯವಸ್ಥೆಯನ್ನು ತಿದ್ದಲಿಕ್ಕೆ ಆಗದೇನೆ ಪರದಾಡ್ತಕ್ಕಂಥ ನಮ್ಮಂಥ ಹಲವಾರು ಅತೃಪ್ತ ಮನಸ್ಸುಗಳಿಗೆ ಬರವಣಿಗೆ ಮತ್ತು ಒಂದಷ್ಟು ಲೇಖನ ಕವನಗಳನ್ನು ಬರಿತಕ್ಕಂಥ ಅವಕಾಶ ಭಗವಂತ ಕೊಟ್ಬಿಟ್ಟಿರ್ತಾನೆ ಅಲ್ವಾ ಬಂಧುಗಳೇ. ಸೊ ಅದನ್ನು ನಾವು ಅಕ್ಷರ ರೂಪದಲ್ಲಿ ಆಕ್ರೋಶವನ್ನು ಹೊರಹಾಕಿ ಒಂದಷ್ಟು ಸಮಾಧಾನ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರ ಸುದೈವ ಕೂಡ ಹೌದು. ಪ್ರಿಯ ಬಂಧುಗಳೇ, ಇಷ್ಟೆಲ್ಲ ಮಾಡಿ ಸಿಕ್ಕಾಪಟ್ಟೆ ದುಡ್ಡು ಮಾಡಬೇಕು, ಎಲ್ಲ ಮಾಡಬೇಕಂತ ಜನರ ರಕ್ತ ಹೀರ್ತಕ್ಕಂಥ ಅಧಿಕಾರಿಗಳು, ರಾಜಕಾರಣಿಗಳ ಬಗ್ಗೆ ತಾವೇನಂತೀರೋ ಗೊತ್ತಿಲ್ಲ. ನನ್ನ ವಿಷಯದಲ್ಲಿ ಅವರು ವಿಷಯ ಲಂಪಟರು ಅಂತ ನಾನು ಸಗಟವಾಗಿ ಯಾವಾಗಲೂ ಹೇಳಕ್ಕೆ ಇಚ್ಛೆಪಡ್ತೀನಿ. ಸ್ನೇಹಿತರೆ, ನೀವೆಲ್ಲ ಸಂಪಾದನೆ ಮಾಡ್ತೀರಿ, ಎಲ್ಲನೂ ಮಾಡ್ತೀರಿ, ಆದರೆ ಕೊನೆಯದಾಗಿ ಬರ್ತಕ್ಕಂಥದ್ದಾದರೆ ಏನು? ಜೊತೆಗೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ನೀವು ಏನು ತೆಗೆದುಕೊಂಡು ಹೋಗ್ತೀರಾ? ಬರೀ ಕೇವಲ ನಿಮ್ಮನ್ನು ಒತ್ಕೊಂಡು ಹೋಗಿರೋ 4 ಜನರು ಬಿಟ್ಟರೆ ಬಾಯಿಗೆ ಮಣ್ಣಾಕ 4-6 ಜನ ನೆಂಟರು. ನೀ ಗಳಿಸಿರೋ ಹಣ, ಸಂಪತ್ತು, ಆಸ್ತಿ ಯಾವುದು ನಿಮ್ಮ ಮನೆಗೆ ಬರೋದೇ ಇಲ್ಲ. ಆದರೆ ಯಾಕೆ ಇಷ್ಟೊಂದು ಪರದಾಟ? ಯಾಕೆ ಇನ್ನೊಬ್ಬರನ್ನು ತುಳಿದು ಇನ್ನೊಬ್ಬರ ಜೀವವನ್ನು ತೆಗೆದು ಸಂಪಾದನೆ ಮಾಡ್ತಕ್ಕಂಥ ಹುಚ್ಚು ಮನಸ್ಥಿತಿ ನಿಮಗೆ ಬಂದಿದೆ? ಇದರಿಂದ ಏನು ಪಡ್ಕೊಳ್ತೀರಾ? ಎಷ್ಟು ದಿನ ನೀವು ಸುಖವಾಗಿರ್ತೀರಾ ಅಲ್ವಾ ಬಂಧುಗಳೇ? ನಾವೆಲ್ಲ ಇಷ್ಟು ಬುದ್ಧಿವಾದ ಹೇಳ್ತಕ್ಕಂಥವ್ರು, ಮಾತನಾಡ್ತಕ್ಕಂಥವ್ರು ಮತ್ತದೇ ಕೆಟ್ಟ ಕಾರ್ಯಗಳಲ್ಲಿ ಕೈ ಹಾಕಿದಾಗ ನಿಜವಾಗಲೂ ಜೀವನದಲ್ಲಿ ಜಿಗುಪ್ಸೆ ಮತ್ತು ಬೇಜಾರಾಗುತ್ತೆ. ಭಗವಾನ್ ಬುದ್ಧ ಮಧ್ಯರಾತ್ರಿಯಲ್ಲಿ ಎದ್ದು ಬಂದಿರೋದು ಆಗಿನ ಕಾಲದಲ್ಲಿ ಇಂಥ ವ್ಯವಸ್ಥೆಗಳನ್ನು ಕಂಡು ಜೀವನದಲ್ಲಿ ಏನೂ ಇಲ್ಲ ಅಂತ ತಿಳ್ಕೊಂಡು ನಶ್ವರ ಕಾಯಕ್ಕೆ ಎಷ್ಟೆಲ್ಲ ಮಾಡಬೇಕಂತ ಅಂದ್ಕೊಂಡು ಪುಣ್ಯಾತ್ಮ ಅವತ್ತೆದ್ದು ಬಂದ. ಬಸವೇಶ್ವರರು ಅಷ್ಟೇ, ದಾಸ ಶ್ರೇಷ್ಠರು ಅಷ್ಟೇ. ಇಷ್ಟರೆಲ್ಲ ನೋಡಿಯೂ ನಾವು ಹೀಗೆ ಇರ್ತೀವಿ ಅಂತಂದರೆ ಹೇಗೆ ಬಂಧುಗಳೇ? ಸೊ ಯಾವಾಗ ನಾವೆಲ್ಲ ತಿಳ್ಕೊಳ್ಳೋದು? ಯಾವಾಗ ನಾವೆಲ್ಲ ಸಮಾನಾಂತರ ರೇಖೆಯಲ್ಲಿ ಸಾಗೋದು? ಯಾವಾಗ ನಾವು ಒಳ್ಳೆಯವರು ಅನ್ನಿಸೋದಕ್ಕಿಂತ ಒಳ್ಳೆಯ ಥರದ ಕೆಲಸಗಳನ್ನು ಮಾಡುವುದು? ಇದು ಸಾಧ್ಯ ಇಲ್ವಾ? ಸಾಧ್ಯತೆ ಇದೆ, ಆದರೆ ನಾವು ಅದನ್ನು ರೂಢಿಸ್ಕೊಳ್ತಾ ಇಲ್ಲ, ಆರಂಭ ಮಾಡ್ತಾ ಇಲ್ಲ. ಯಾರೋ ಆರಂಭ ಮಾಡಲಿ, ನಾನು ಅಲ್ಲಿಂದ ನೋಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಅನ್ನೋದಕ್ಕಿಂತ ನಾನೇ ಆರಂಭ ಮಾಡಬೇಕಂತ ನಾವು ಮನಸ್ಥಿತಿ ನಮಗೆ ಬರ್ತೇ ಇಲ್ಲ. ಯಾವಾಗ ಆ ಮನಸ್ಥಿತಿ ಬರ್ತದೋ ಆವತ್ತು ನಾವು ಒಳ್ಳೆತನದತ್ತ ಮುಖ ಮಾಡ್ತೀವಿ ಅಂತ ಅನ್ನೋದು ನನ್ನ ಭಾವನೆ.
ಸೊ ಕಾಲ ಮಿಂಚಿಲ್ಲ, ಮುಂದಾದರೂ ನಾವು ಒಳ್ಳೆಯವರಾಗಿ ಬದುಕಲಿಕ್ಕೆ ಪ್ರಯತ್ನ ಮಾಡ್ಬೋದಲ್ವ ಬಂಧುಗಳೇ. ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ.